ಬಿಬಿಎಂಪಿ ಆಗಲಿ ಅಥವಾ ಇಲಾಖೆಗಳಾಗಲಿ ಹೇಳಿದ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಿ ಮುಗಿಸಿದ್ರೆ ಬೆಂಗಳೂರಿನ ಜನಕ್ಕೆ ಅರ್ಧಕ್ಕರ್ಧ ಸಮಸ್ಯೆಗಳು ಅಥವಾ ತಲೆನೋವು ಹೊರಗೆ ಅಂದ್ರೆ ತಲೆನೋವಿನಿಂದ ದೂರ ಇರ್ತಾರೆ. ಆದರೆ ಇಲಾಖೆಗಳು ಮತ್ತು ಬಿಬಿಎಂಪಿ ಹೇಳೋದೊಂದು ಮಾಡೋದು ಇನ್ನೊಂದು ಅನ್ನುವಂಥದ್ದನ್ನ ಪದೇ 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 ಸಾಬೀತು ಮಾಡ್ತಲೇ ಇರ್ತಾರೆ. ಆರ್‌ಟಿ ನಗರದಲ್ಲಿರುವಂತಹ ಜನರ ಸಂಕಷ್ಟ ಹೇಗಿದೆ ನೋಡ್ತಾ ಹೋಗೋಣ ಬನ್ನಿ. ಜಲಮಂಡಳಿ ಕಾಮಗಾರಿ ಎಫೆಕ್ಟ್. ಮಳೆ ಬಂದ್ರೆ ಜಲಾವೃತ, ಬಿಸಿಲಿದ್ರೆ ಧೂಳಿನ ಕಾಟ. ಕಾಮಗಾರಿ ವಿಳಂಬ ಬೇಸತ್ತ ಆರ್‌ಟಿ ನಗರ ಮುಖ್ಯ ರಸ್ತೆ ನಿವಾಸಿಗಳು. ಜಲಮಂಡಳಿ ಬಿಬಿಎಂಪಿ ಇಲಾಖೆಗಳು ನಗರದಲ್ಲಿ ಯಾವುದೇ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡ್ರೂ ಕೂಡ ಅನ್ಕೊಂಡ ಟೈಮ್ಗೆ ಮುಗಿಸೋದಿಲ್ಲ. ಇದು ಅನೇಕ ಬಾರಿ ಸಾಬೀತಾಗಿದ್ದು ಪದೇ ಪದೇ ಪ್ರೂವ್ ಕೂಡ ಆಗ್ತಾ ಇದೆ. ಈ ಬಾರಿ ಕೂಡ ಜಲಮಂಡಳಿ ಅದೇ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇರೋ ಪರಿಣಾಮ ಈ ಭಾಗದ ಜನ ನಿತ್ಯ ಧೂಳು, ಟ್ರಾಫಿಕ್ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗಿದ್ದು ನಿತ್ಯ ಈ ರಸ್ತೆಗೆ ಇಳಿದ್ರೆ ಸಾಕು ಇಡೀ ಇಲಾಖೆಯನ್ನ ಶಪಿಸುವಂತಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಯಾ ಇಲಾಖೆಗಳು ತಮ್ಮ ವ್ಯಾಪ್ತಿಯ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಆದಷ್ಟು ಬೇಗ ಕಾಮಗಾರಿಗಳನ್ನು ಮುಗಿಸ್ಕೊಟ್ರೆ ಜನ ನೆಮ್ಮದಿಯಾಗಿ ಓಡಾಟವನ್ನು ಮಾಡ್ಬೋದು. ಗಮನಿಸಬಹುದು, ನಾನಿರುವಂಥದ್ದು ಆರ್‌ಟಿ ನಗರದ ಮುಖ್ಯ ರಸ್ತೆಯಲ್ಲಿದ್ದೇನೆ. ಬಹಳ ಪ್ರಮುಖವಾದಂಥ ರಸ್ತೆ. ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಓಡಾಟವನ್ನು ಮಾಡುವಂತಹ ಈ ರಸ್ತೆ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ ಬಹಳ ಕೆಟ್ಟ ಸ್ಥಿತಿಗೆ ಈ ಭಾಗದ ಜನ ಈ ರಸ್ತೆಯಿಂದ ಕಷ್ಟಗಳನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇರ್ಬೋದು ಧೂಳಿನ ಪ್ರಮಾಣ ಹೇಗಿದೆ ಅಂತ ಹೇಳಿ. ಕಾರಣ ಕಳೆದ 6 ತಿಂಗಳ ಹಿಂದೆ BWSSB ಅವರು ಏನಿದ್ದಾರೆ ರಸ್ತೆಯನ್ನು ಅಗದು ಅಂದರೆ ರಸ್ತೆಯ ಮಾರ್ಗಗಳಲ್ಲಿ, ಅಕ್ಕಪಕ್ಕದ ಮಾರ್ಗಗಳಲ್ಲಿ ಪೈಪ್ಲೈನನ್ನು ಅಳವಡಿಕೆ ಮಾಡಲಿಕ್ಕೆ, ಜಲಮಂಡಳಿಯ ಪೈಪ್ಲೈನನ್ನು ಅಳವಡಿಕೆ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾಮಗಾರಿಯನ್ನು ಆರಂಭ ಮಾಡಿದರು. ಕಾಮಗಾರಿ ಆರಂಭ ಆಗಿ 6 ತಿಂಗಳಾದರೂ ಕೂಡ ಅದು ಕಂಪ್ಲೀಟ್ ಆಗದೇ ಇರುವಂಥ ಕಾರಣಕ್ಕಾಗಿ ಈ ಭಾಗದಲ್ಲಿ ಸಂಚಾರ ಮಾಡುವಂತಹ ಜನರ ಜೊತೆಗೆ ಈ ಭಾಗದಲ್ಲಿ ಓಡಾಟ ವ್ಯಾಪಾರಕ್ಕಾಗಿ ಅಂಗಡಿ ಮುಂಗಟ್ಟುಗಳನ್ನು ಇಟ್ಕೊಂಡಿರುವಂಥ ಜನ ಕೂಡ ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಿನನಿತ್ಯ ಧೂಳಿನ ನಡುವೆ ಜನ ಓಡಾಟವನ್ನು ಮಾಡಬೇಕಾದಂಥ ಸ್ಥಿತಿ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಟ್ರಾಫಿಕ್ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಸ್ಥಿತಿ. ಇದು ಆರ್‌ಟಿ ನಗರದ ಮುಖ್ಯ ರಸ್ತೆಯ ಜನರುಗೋಳು. ಕಳೆದ 6 ತಿಂಗಳ ಹಿಂದೆ ಜಲಮಂಡಳಿ ಕುಡಿಯುವ ನೀರಿನ ಪೈಪ್ ಅಳವಡಿಕೆ ಸಂಬಂಧ ಏರಿಯಾದ ಮುಖ್ಯ ರಸ್ತೆಯನ್ನ ಅಗೆದು ಕಾಮಗಾರಿಯನ್ನ ಆರಂಭಿಸಿದೆ. ಕಾಮಗಾರಿ ಆರಂಭವಾಗಿ 6 ತಿಂಗಳಾದ್ರೂ ಕಾಮಗಾರಿಯನ್ನ 50% ಕೂಡ ಪೂರ್ಣಗೊಳಿಸಿಲ್ಲ. ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಜನ ಈ ರಸ್ತೆಯಲ್ಲಿ ಓಡಾಡೋದಿಕ್ಕೂ ಕೂಡ ಪರದಾಡುವಂತಾಗಿದೆ. ರಸ್ತೆಯ 2 ಭಾಗವನ್ನ ಸಂಪೂರ್ಣ ಆಗದಿರೋ ಕಾರಣ ನಿತ್ಯ ಟ್ರಾಫಿಕ್ ಕೂಡ ಜನರನ್ನ ಹೈರಾಣಾಗಿಸ್ತಾ ಇದೆ. ಇನ್ನು ಕಾಮಗಾರಿ ಎಫೆಕ್ಟ್, ಮಳೆ ಬಂದಾಗ ಡ್ರೈನೇಜ್ನಲ್ಲಿ ನೀರು ಹೋಗದ ಕಾರಣ ಅಕ್ಕಪಕ್ಕದ ಅಂಗಡಿಗಳಿಗೆ ನೀರು ನುಗ್ತಾ ಇದೆ. ಅತ್ತ ಮಳೆ ಇಲ್ಲದ ವೇಳೆ ಇಡೀ ರಸ್ತೆಯ ಅಂಗಡಿ ಮಳಿಗೆಗಳಿಗೆ ಧೂಳು ಆವರಿಸ್ತಾ ಇದ್ದು ವ್ಯಾಪಾರ ಇಲ್ಲದೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ನಮ್ಮ ಆರ್‌ಟಿ ನಗರ ಸ್ಟೇಷನಿಂದ ಹಿಡಿದು ನಮಗೆ ಇದು ರಮತ್ ನಗರ ಇದೆಯಲ್ಲ, ಅಲ್ಲಿವರೆಗೂ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅಲ್ಲಿಂದ ಬಂದುಬಿಟ್ಟು 6 ತಿಂಗಳು ಹೇಳ್ತಾ ಇದ್ದಾರೆ, 1 ವರ್ಷ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ನೋಡಿದ್ರೆ ಏನಾಯಿತು ಅಂದರೆ ನೀರು ಈ ಕಡೆ ರೋಡಲ್ಲಿ ಯಾವುದೂ ವ್ಯವಸ್ಥೆ ಇಲ್ಲ ಏನೋ. ಅದರಿಂದ ಪ್ರಾಬ್ಲಮ್ ಏನಾಗಿದೆ ಅಂದರೆ ರೋಡ್ ನೀರು, ಆಮೇಲೆ ಈ ಚೇಂಬರ್ ನೀರು ಎಲ್ಲ ಬಂದ್ ಮಾಡಿದ್ರಿಂದ ನಮ್ಮ ಅಂಗಡಿ ಸೆಲ್ಕಾಮ್ ಅಂತ ಹೇಳ್ಬಿಟ್ಟು ಏನು ಎಲ್ಲ ಅಂಗಡಿಯಲ್ಲಿ ಬಂದುಬಿಟ್ಟು ಫುಲ್ ತುಂಬೋಗ್ಬಿಟ್ಟಿದೆ. ತುಂಬ ಸಮಸ್ಯೆ ಆಗ್ಬಿಟ್ಟು ಏನಾಗ್ಬಿಟ್ಟಿದೆ ಅಂದರೆ ಮೋಟ್ರ್ ಇಲ್ಲ, ಏನಿಲ್ಲ. ಇವಾಗ ನೀರು ನಾವು ಎಲ್ಲ ಎತ್ತಾಕಬೇಕು ಅದು. ಇನ್ನು ಧೂಳಿನ ಎಫೆಕ್ಟ್ ಕೇವಲ ವ್ಯಾಪಾರಿಗಳನ್ನ ಮಾತ್ರ ಅಲ್ಲದೆ ಈ ಮಾರ್ಗದಲ್ಲಿ ಓಡಾಡುವ ವಾಹನ ಸವಾರರು, ಸ್ಥಳೀಯರ ಆರೋಗ್ಯವನ್ನೇ ಕಂಗೆಡಿಸಿದ್ಯಂತೆ. ನಿವಾಸಿಗಳು, ಸ್ಥಳೀಯರಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದು ಕೆಮ್ಮು, ಅಲರ್ಜಿಯಂತಹ ಆರೋಗ್ಯ ಸಮಸ್ಯೆಗಳು ಕಾಡತೊಡಗಿದೆ ಅಂತಾರೆ ಸ್ಥಳೀಯರು. ಸರ್, ಇಲ್ಲಿ ಆಲ್ರೆಡಿ 6 ತಿಂಗಳು 7-8 ತಿಂಗಳಿಂದ ಫುಲ್ಲು ಇದು ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಇವರು ಒಂದು ಸೈಡ್ ಕರೆಕ್ಟಾಗಿ ಮಾಡಿಕೊಂಡು ಇನ್ನೊಂದು ಸೈಡು ಸ್ವಲ್ಪ ಪಾರ್ಕಿಂಗ್ ಆದ ಜಾಗ ಕೊಟ್ಟು ಇಲ್ಲಿ ಅಂಗಡಿಗಳವರಿಗೆ ಸ್ವಲ್ಪ ಕೊಟ್ಟರೆ ಪಾರ್ಕಿಂಗ್ಗೆ ಈಸಿ ಆಗುತ್ತೆ. ಇಲ್ಲಿ 2 ಕಡೆನೂ ಒಂದೇ ಸತಿ ಅಟ್ ಎ ಟೈಮ್ ಮಾಡಿರೋದ್ರಿಂದ ಫುಲ್ಲು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲರಿಗೂ. ಆಮೇಲೆ ಈಗ ಈ ಧೂಳು ಹೆಂಗಾಗಿದೆ ಅಂತಂದರೆ ನಾವಿಲ್ಲಿ ಡೈಲಿ ವರ್ಕ್ ಮಾಡ್ತಾನೆ ಇರ್ತೀವಿ, ಇಲ್ಲಿ ಬರಲೇಬೇಕು, ಹೋಗಲೇಬೇಕು. ಸೊ ಹಂಗಾಗಿ ಏನಾಗುತ್ತೆ, ನಮಗೆ ಇವಾಗ ನಮ್ಮ ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆ. ಫುಲ್ಲು ಮನೆಗೆ ಹೋಗಿ ಮೂಗು ಸೀನಿದ್ರೆ ಸಾಕು, ಇಲ್ಲ ಗಂಟ್ಲಲ್ಲಿ ಫುಲ್ಲು ಧೂಳು, ಮಣ್ಣು, ಆ ಥರ ಎಫೆಕ್ಟ್ ನಮ್ಗೆ ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆ. ಅದೇನೇ ಇರಲಿ, ಜನರ ಅನುಕೂಲಕ್ಕಾಗಿ ಆಗಬೇಕಾಗಿದ್ದಂತಹ ಕಾಮಗಾರಿ ಕೆಲಸಗಳು ಜನರಿಗೆ ತೊಂದರೆ ಆಗ್ತಾ ಇರೋದ್ರ ಜೊತೆಗೆ ಆರೋಗ್ಯ ಸಮಸ್ಯೆಯನ್ನ ತಂದೊಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ಇನ್ನಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ಕೊಂಡು ಸಮಸ್ಯೆಯನ್ನ ಬಗೆಹರಿಸ್ತಾರಾ? ಕಾದು ನೋಡಬೇಕಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.